ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಬಾಲಕೃಷ್ಣರವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಭಿವೃದ್ಧಿ ವಿಚಾರದಲ್ಲಿ ಬಾಲಕೃಷ್ಣರನ್ನು ನೋಡಿ ನಾನು ಕಲಿಯುವುದಿಲ್ಲ, ನನ್ನನ್ನು ನೋಡಿ ಅಭಿವೃದ್ಧಿಯಲ್ಲಿ 10% ಬಾಲಕೃಷ್ಣರವರು ಕಲಿತರೆ ಸಾಕು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡುತ್ತಾರೆ ಯಾರು ಒಳ್ಳೆಯ ಆಡಳಿತಗಾರ ಎಂದರು. ಸಮಸ್ತ ನಾಡಿನ ಮಹಾಜನತೆಗೆ ಯುಗಾದಿಯ ಶುಭಾಶಯಗಳನ್ನು ಕೋರ್ತಾ ಈ ಸಂವತ್ಸರ ಹೊಸ ಆಯಾಮಕ್ಕೆ ದಾರಿ ಮಾಡಿಕೊಡಲಿ, ಹೊಸ ರಾಜಕೀಯ ಬೆಳವಣಿಗೆಗೆ ಆಶಾದಾಯಕವಾದಂಥ ವಿಚಾರದಲ್ಲಿ ಆಶೀರ್ವಾದವನ್ನು ಮಾಡಲಿ. ಈ ನಾಡಿನಲ್ಲಿ ಸುಭಿಕ್ಷವಾಗಿ ಮಳೆ ಬೆಳೆ ಆರೋಗ್ಯ, ವಿಶೇಷವಾಗಿ ಈ ನಾಡಿನ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಮಾಗಡಿ ತಾಲೂಕಿನ ಈ ಕೆಂಪೇಗೌಡರ ನಾಡಿನಲ್ಲಿ ಶ್ರೀರಂಗನ ಆಶೀರ್ವಾದದಿಂದ ನಮ್ಮ ರೈತರ ಬಾಳಿನಲ್ಲಿ ಒಳ್ಳೆ ಮಳೆ ಆಗುವ ಆಶೀರ್ವಾದವನ್ನು ಪರಮಾತ್ಮ ಮಾಡಿ ರೈತರು ಸುಭಿಕ್ಷವಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ ಅಂತೇಳಿ ಪ್ರಾರ್ಥಿಸ್ತಾ, ನಾಳೆ ಯುಗಾದಿ ಹಬ್ಬ, ನಾಡ್ದು ಹೊಸತೊಡಕು, ಅದರ ನಂತರ ಮುಸಲ್ಮಾನ್ ಬಾಂಧವರ ರಂಜಾನ್ ಹಬ್ಬ ಕೂಡ ಎಲ್ಲ ಒಟ್ಟೊಟ್ಟಿಗೆ ಇರತಕ್ಕಂಥದ್ದು ಒಂದು ವಿಶೇಷ ಸಂದರ್ಭ. ಎಲ್ಲರೂ ಕೂಡ ರಂಜಾನ್ ಶುಭಾಶಯಗಳು ಕೂಡ ಕೋರ್ತಾ, ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಲ್ಲ ತಾವೆಲ್ಲ ಗಮನಿಸಿದ್ದೀರಿ. ಮೊನ್ನೆ ಕಾಂಗ್ರೆಸ್ನವರು ಇಲ್ಲಿ ಸಭೆಯನ್ನು ಮಾಡಿ ಬಹಳ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿದ್ದಾರೆ. ಪಾಪ MP ಅವರು ಹೇಳ್ತಾ ಇದ್ದಾರೆ, ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವ್ರಿಗೆ ನೀವು ಯಾಕೆ ರಾಮನಗರ ಬಿಟ್ರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಕೇವಲ ರಾಮನಗರಕ್ಕಷ್ಟೇ ನಾಯಕರಲ್ಲ, 2 ಬಾರಿ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದ ಮನವನ್ನು ಗೆದ್ದಂಥ ಒಬ್ಬ ಮಹಾನ್ ನಾಯಕರು. ಅವರು ಒಂದು ಪಕ್ಷದ ಅಧ್ಯಕ್ಷರು. ಪಕ್ಷ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ, ಪಕ್ಷಕ್ಕೆ ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದರೂ ಕುಮಾರಸ್ವಾಮಿಯವರು ಚುನಾವಣೆಗೆ ನಿಲ್ಲುವಂಥ ಸಂಪೂರ್ಣ ಅರ್ಹತೆಯನ್ನು ಉಳ್ಳಂಥ ಒಬ್ಬ ನಾಯಕರು. ಕೇವಲ ಅವರು ರಾಮನಗರ ಜಿಲ್ಲೆನ ಅವರು ತವರು ಜಿಲ್ಲೆಯಾಗಿ ಇಟ್ಕೊಂಡಿರ್ಬೋದು, ಅದೇ ನಾನು ರಾಮನಗರದಲ್ಲೇ ಎಲ್ಲ ರಾಜಕಾರಣ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಪಕ್ಷದ ತೀರ್ಮಾನ. ಪಾಪ ಇವ್ರಿಗೆ ಯಾಕೋ ಸ್ವಲ್ಪ ಕಸಿವಿಸಿ, ರಾಮನಗರ ಏನಪ್ಪ ಎತ್ತಪ್ಪ ಅಂತೇಳಿ ಕಸಿವಿಸಿ ಆಗ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳಿದ್ದಾರೆ, ವಿಧಾನಸೌಧದಲ್ಲಿ ಬೇರೆ ಬಿಜಾಪುರದವ್ರ ಕೈಲಿ ಮೈಸೂರವ್ರ ಕೈಲಿ ಪ್ರಶ್ನೆ ಕೇಳಿಸ್ತೀರಾ MP ನಡವಳಿಕೆನ. ನಾನು ಸದನದಲ್ಲಿದ್ದಾಗ ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದೀವಿ, ನೀವು ಪ್ರೋಟೋಕಾಲನ್ನು ಮೇಂಟೈನ್ ಮಾಡ್ತಾ ಇಲ್ಲ, ನೀವು ಏಕಾಏಕಿ ಸಭೆಗಳನ್ನು ಮಾಡುವಂಥದ್ದು, ಏಕಾಏಕಿ ನೀವು ಗ್ರಾಮ ಪಂಚಾಯಿತಿಗಳಲ್ಲಿ ಹಣವನ್ನು ಖರ್ಚು ಮಾಡಿಸ್ತಾ ಇರ್ತಕ್ಕಂಥದ್ದು, PDOಗಳಿಗೆ ಧಮಕಿ ಆಗ್ತಾ ಇರ್ತಕ್ಕಂಥದ್ದು, ಅದು ಭಾಳ ಚರ್ಚೆ ನಡೆದಿದೆ.
ನಿಮ್ಮ ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡಿರದೆ ಹೊರತು ನೀವೇನು ಇಲ್ಲೇನು ಕಟ್ಟೆ ಹಾಕಿದ್ದೀರಿ ಅಂತೇನು ನಾವೇನು ಕೇಳಿಲ್ಲ. ಏನೇನೆಲ್ಲ ಕಟ್ಟೆ ಹಾಕ್ಬಿಟ್ಟಿದ್ದೀರಿ MP ಅವರು ಅಂತೇನು ಕೇಳಿಲ್ಲ. ಮುಂದುವರೆದು ದೇವೇಗೌಡರ ಬಗ್ಗೆ ಮಾತಾಡ್ತೀರಿ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಅಂತ. ದೇವೇಗೌಡರೇನೇ ನಿಮ್ಮ ಮನೆ ಬಾಗಿಲಿಗೆ ಬಂದಿರಲಿಲ್ಲ, ಕಾಂಗ್ರೆಸ್ನವ್ರ ಮನೆ ಬಾಗಿಲಿಗೆ ಬಂತು. ಅಥವಾ ಕುಮಾರಸ್ವಾಮಿ ಅವರೇನು ನಿಮ್ಮ ಮನೆ ಬಾಗಿಲಿಗೆ, ಕಾಂಗ್ರೆಸ್ನವ್ರ ಮನೆ ಬಾಗಿಲಿಗೆ ಬಂದಿರಲಿಲ್ಲ. ನಿಮ್ಮ ಅನಿವಾರ್ಯತೆ, ನಿಮ್ಮ ಪಕ್ಷದಲ್ಲಿ ಯಾರೂ ಇಲ್ಲದೆ ಇದ್ದಾಗ ಈ ದೇಶಕ್ಕೆ ದೇವೇಗೌಡರು ಅನಿವಾರ್ಯ ಅಂತೇಳಿ ಮಾಡಿದ್ದೇ ಹೊರತು ನಾವು ಯಾರೂ ನಮ್ಮ ನಾಯಕರು ಅರ್ಜಿ ಹಾಕೊಂಡು ಬಂದಿರಲಿಲ್ಲ. ನಿಮಗೆ ಆತ್ಮಗೌರವ ಇದ್ದರೆ ದೇವೇಗೌಡರು ಏನಾದರೂ ರಾಮನಗರ ಜಿಲ್ಲೆಗೆ ಬರಲಿಲ್ಲ ಅಂದಿದ್ರೆ, ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆಗೆ ಬರಲಿಲ್ಲ ಅಂದಿದ್ರೆ, ನೀವಿಬ್ಬರು DK ಸಹೋದರರು ಯಾರು ಅಂತ ಇವತ್ತು ರಾಜ್ಯದಲ್ಲಿ ಹುಡುಕ್ಬೇಕಾಗಿತ್ತು. ಇವರು ದೇವೇಗೌಡರು ಬಂದ ಮೇಲೇ ನಿಮಗೆ ಬೆಲೆ ಜಾಸ್ತಿ ಆಗಿದ್ದು. ನೀವು ಹೈಕಮಾಂಡಲ್ಲಿ ನಾನು ದೇವೇಗೌಡರನ್ನ ವಿರುದ್ಧ ಹೋರಾಟ ಮಾಡ್ತೀವಿ, ದೇವೇಗೌಡರ ವಿರುದ್ಧ ರಾಜಕೀಯ ಮಾಡ್ತೀವಿ, ಕುಮಾರಸ್ವಾಮಿ ವಿರುದ್ಧ ರಾಜಕಾರಣ ಮಾಡ್ತೀವಿ, ನಾವು ಅಂತೇಳಿ ಆ ಬೆಲೆ ಹೆಚ್ಚಿಸ್ಕೊಂಡು ಇವತ್ತು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಏನಾದರೂ ನೀವು ಆಗಿದ್ದೀರಿ ಅಂದರೆ ಅದು ದೇವೇಗೌಡರಿಂದ ಅನ್ನೋದನ್ನ, ದೇವೇಗೌಡರ ಹೆಸರಿಂದ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಂಡು ಹೇಳಿ. ಅವರೇನಾದರೂ ಇಲ್ಲಿ ಜಿಲ್ಲೆನ ಪ್ರತಿನಿಧಿಸಲಿಲ್ಲ ಅಂದಿದ್ರೆ, ಈ ಜಿಲ್ಲೆಗೆ ಅವ್ರ ರಾಜಕಾರಣದಿಂದ ಕಾಲಿಟ್ಟಿರಲಿಲ್ಲ ಅಂದರೆ ನಿಮ್ಮ ಯೋಗ್ಯತೆ ಎಷ್ಟಿರ್ತಿತ್ತು ಅಂತೇಳಿ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಇವತ್ತು ನಿಮ್ಮ ಯೋಗ್ಯತೆ ಯಾವ ಮಟ್ಟಕ್ಕೈತೆ? ದೇವೇಗೌಡರ ಹೆಸರಿಂದ, ಕುಮಾರಸ್ವಾಮಿ ಅವರ ಹೆಸರಿಂದ. ನೀವು ಇಬ್ಬರ ಹೆಸರುಗಳನ್ನ ಹೈಕಮಾಂಡಲ್ಲಿ ಹೇಳ್ಕೊಂಡು ಯಾವ ರೀತಿ ನೀವು ಬಿಂಬಿಸ್ಕೊಂಡು ನೀವು ಏನೆಲ್ಲ ಹೈಕಮಾಂಡಲ್ಲೆಲ್ಲ ಎಲ್ಲ ಆಯಾಮಗಳಲ್ಲೂ ಇವ್ರ ಹೆಸರು ಬಿಂಬಿಸ್ಕೊಂಡು ನೀವು ರಾಜಕಾರಣ ಮಾಡಿ ನೀವು ಇಷ್ಟು ಎತ್ತರಕ್ಕೆ ಬೆಳೆದಿರೋದಕ್ಕೆ ಅದು ದೇವೇಗೌಡರ ಹೆಸರು ಅನ್ನೋದನ್ನ ಮರಿಬಾರ್ದು. ಅದೇ ಇವರು ರಾಜ್ಯದ ಭವಿಷ್ಯಕ್ಕೋ ರಾಷ್ಟ್ರದ ಭವಿಷ್ಯಕ್ಕೋ ಅಲ್ಲ, ಕೇವಲ ಅವರ ಕುಟುಂಬ ರಕ್ಷಣೆಗೋಸ್ಕರ, ಅವ್ರ ಕುಟುಂಬ ರಕ್ಷಣೆ ಮಾಡಿದ್ದು ಆಯಿತು. ಅವ್ರ ಕುಟುಂಬ ಎಲ್ಲ ವಿಚಾರದಲ್ಲೂ ಅವರು ರಾಜಕೀಯವಾಗಿ ಅವ್ರ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ, ಏನೇನು ಸೇವೆ ಮಾಡಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಅಂತೇಳಿ ಈ ರಾಜ್ಯದ ಜನತೆಗೆ ಗೊತ್ತಿದೆ. ನೀವು ಅದೆಲ್ಲೋ 10,000 ಸೈಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಟ್ಬಿಟ್ಟವ್ರಲ್ಲ. ಏನು ಮಾಡ್ತಿದ್ರಿ MP ಸಾಹೇಬ್ರೆ? 11 ವರ್ಷ ನೀವು MP ಇದ್ರಲ್ಲ, ಎಲ್ಲನ ಕೊಟ್ಟಿದ್ರಾ? ಕೊಡೋಕ್ಕಾಗಿತ್ತ ನಿಮ್ಮ ಕೈಲಿ? ಈಗ ಯಾಕ್ರಿ ಸ್ವಾಮಿ ಸುಳ್ಳು ಹೇಳ್ತೀರಿ? ಚುನಾವಣೆ ಬಂದ್ಬಿಟ್ಟದೆ ಅಂತ ಹೇಳ್ಬಿಟ್ಟು 10,000 ಅಲ್ಲಿ 10,000 ಸೈಟು ಇದಕ್ಕೆ ಜಿಲ್ಲೆಗೆ ಕೊಡ್ತೀನಿ ಅಂತ ಹೆಂಗೆ ಕೊಡೋಕ್ಕಾಗ್ತದೆ? ಏನು ಮಾಡಿದಿರಿ? ಅದೆಷ್ಟೋ ಸಾವಿರ ದನಿನ ಕೊಟ್ಟಿಗೆ ಕೊಟ್ಟಿದ್ದೀನಿ, ಅದೆಷ್ಟೋ ಸಾವಿರ ಚೆಕ್ ಡ್ಯಾಮ್ ಕಟ್ಟಿದ್ದೀನಿ. ನೀವೆಲ್ಲ ಏನಕ್ಕೆ ಮಾಡಿದಿರಿ ಅಂದರೆ ದುಡ್ಡು ಹೊಡೆಯಕ್ಕೆ ಮಾಡಿದಿರಿ. ನರೇಗಾದಲ್ಲಿ ಎಷ್ಟು ದುಡ್ಡು ಕನಕಪುರದಲ್ಲಿ, ಕನಕಪುರ ರಿಪಬ್ಲಿಕ್ ಅಂತ ಕರೀತಾರೆ. ಕನಕಪುರ ಬಂದು ನೋಡ್ಲಿ ಹೆಂಗ ಬೆರೆದಿ. ಯಾಕೆ ಎನ್ಕ್ವೈರಿ ಮಾಡ್ತಾರೆ? ನರೇಗಾನ ಸೆಂಟ್ರಲ್ ಗೌರ್ಮೆಂಟ್ನವ್ರು ಬಂದು ಯಾಕೆ ಎನ್ಕ್ವೈರಿ ಮಾಡ್ತಾರೆ? ನೀವೆಲ್ಲ ಕಳ್ಬಿಲ್ ಬರ್ಸಿದ್ದೀರಿ, ದೋಖ ಮಾಡಿದ್ದೀರಿ, ನಿಮ್ಮ ಕಾರ್ಯಕರ್ತರು, ನಿಮ್ಮ ಲೀಡರ್ಗಳಿಗೆ ಮಾತ್ರ ದುಡ್ಡು ಹೊಡ್ಕೊಳಕ್ಕೆ ಹೆಂಗೆ ಅಂತ ತೋರಿಸ್ಕೊಟ್ಟಿದ್ದೀರಿ. ಅದು ಇವಾಗ ಏನಾಯಿತು? ಇಡೀ ಜಿಲ್ಲೆಗೆ ಆ ಶಾಪ ತಟ್ತು. ಆ ಶಾಪ ಇವತ್ತು ನಿಮ್ಮಲ್ಲಿ ಎನ್ಕ್ವೈರಿ ಆಗಿದೆ. ರೇಷಿಯೋ ಮೇಂಟೈನ್ ಮಾಡ್ತಿಲ್ಲ ಅಂತೇಳಿ ಎನ್ಕ್ವೈರಿ ಆಗಿದೆ. ಒಂದೊಂದು ಗ್ರಾಮ ಪಂಚಾಯಿತಿಗಳಲ್ಲಿ 40 ಕೋಟಿ, 45 ಕೋಟಿ, 50 ಕೋಟಿ ರೂಪಾಯಿ ಹೆಂಗೆ ನರೇಗಾದು ದುಡ್ಡು ನೀವು ಕ್ಲೇಮ್ ಮಾಡ್ತಾ ಇದ್ದೀರಿ ಅಂತ ಎನ್ಕ್ವೈರಿಗಳಾಗ್ತಿದೆ. ನಿಮ್ಮ ಅಧಿಕಾರಿಗಳನ್ನೆಲ್ಲಾನು ನೀವು ರಿಪಬ್ಲಿಕ್ ಅಂತ ಇನ್ನೇನಂತ ಹೇಳಬೇಕು? ಯಾರನ್ನ ಅವರವರು ಒಬ್ಬ PDO ನಾವು ಸ್ವತಂತ್ರವಾಗಿ PDO ಕೆಲಸ ಮಾಡಕ್ಕೆ ಬಿಟ್ಟಿದ್ದೀರಾ? ಒಬ್ಬ ತಹಶೀಲ್ದಾರ್ ಕೆಲಸ ಮಾಡಕ್ಕೆ ಬಿಟ್ಟಿದ್ದೀರಾ? ಒಬ್ಬ EO, ಒಬ್ಬ ಚೀಫ್ ಆಫೀಸರು, ಅಲ್ಲಿ ಬಂದವರೆಲ್ಲ ನಿಮ್ಮ ಕಾಲು ಕೆಳಗಡೆ ಇರಬೇಕು, ನೀವು ಹೇಳ್ದಂಗೆ ಕೆಲಸ ಮಾಡಬೇಕು. ಇದನ್ನೇನಂತಾರೆ? 20 ಜನ ಮಾಸ್ಟರ್ಗಳು ಕನಕಪುರದಿಂದ ಸ್ವತಃ ಸರ್ಕಾರದ ಆದೇಶದ ಪ್ರಕಾರ ಟ್ರಾನ್ಸ್ಫರ್ ಆದರು. ಏನು ಅವರು ಕೌನ್ಸಿಲಿಂಗಲ್ಲಿ ಕೇಳಿ ಆ 20 ಜನನ ರಿಲೀವ್ ಮಾಡಿಸಿದ್ರಂತೆ. ನೀವು ಕೋರ್ಟ್ಗೆ ಹೋದ್ರು ಅವ್ರ ಪಾಪ. ಒಬ್ಬ ಶಿಕ್ಷಕರಿಗೆ ಇಷ್ಟು ಥರ ಕಿರುಕುಳ ಕೊಡ್ತೀರಲ್ಲ, ನೀವು ರಿಲೀವ್ ಮಾಡಿಸಿದ್ರಾ? ನಿಮ್ಮ ಅಣ್ಣ ಭಾಷಣ ಮಾಡ್ತಾರೆ, ಕನಕಪುರ ಜೈಲಿದು,
ಈ ಜೈಲಿಗೆ ಬಂದು ಸೇರ್ಕೊಂಡ್ಮೇಲೆ ಯಾರು ಆಚೆ ಹೋಗಂಗಿಲ್ಲ ಅಂತ ಭಾಷಣ ಮಾಡ್ತಾರೆ. ಇದನ್ನೇನನ್ಬೇಕು? ರಾಮನಗರ ತಾಲೂಕ್ನವರು, ಮಾಗಡಿ ತಾಲೂಕ್ನವರು, ಚನ್ನಪಟ್ಟಣ ತಾಲೂಕ್ನವರು, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗದಿಂದ ಅವರವರು ನಮ್ಮ ಜಿಲ್ಲೆ ಬಿಟ್ಟು ಹೋಗ್ಬೇಕಾಗಿರ್ತಕ್ಕಂಥ ಶಿಕ್ಷಕರಿಗೆ ನೀವು ಅವ್ರನ್ನ ನೀವು ಯಾವ ರೀತಿ ಬಳಸ್ಕೊಂಡಿದ್ದೀರಿ? ಅವರೆಲ್ಲ ನಿಮ್ಗೆ ಓಟ್ ಹಾಕ್ತಾರಾ? ಓಟ್ ಹಾಕ್ಸ್ತಾರಾ? ಇವ್ರು ಯಾವುದು ಕಮಿಷನ್ಗೋಸ್ಕರ ಬುದ್ಲಿ ಪೂಜೆ ಮಾಡಿಲ್ವಂತೆ. ನಿಮ್ ಯೋಗ್ಯತೆ ಇದ್ರೆ ಒಂದು ದಿವಸ ಸಾಬೀತು ಮಾಡ್ರಿ. ಇಂದ 5 ವರ್ಷ 15 ವರ್ಷ ನಿಮ್ ಜೊತೆ ಸರ್ವಿಸ್ ಮಾಡಿದ್ದೀನಿ ನಾನು. ಕಳೆದ 5 ವರ್ಷದಲ್ಲಿ ಯಾವನಾದ್ರೂ ಒಬ್ಬನೇ ಒಬ್ಬ ಗುತ್ತಿಗೆದಾರ ನಮ್ಮ ಹತ್ರ ಬಂದು ಹೇಳಿ, ಹೆಂಗ್ ಬಂತು ನಿಮ್ಗೆ ಆಸ್ತಿ? ನೀವೆಲ್ಲ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಾ, ಅಥವಾ ಕಳ್ಬಿಲ್ ಬರ್ಸ್ಕೊಂಡ್ರಿ ಅಂತ ಹೇಳ್ಬೇಕಾ, ಅಥವಾ ದೋಖ ಮಾಡಿದ್ರಿ ಅಂತ ಹೇಳ್ಬೇಕಾ? ಅಲ್ಲ, ಎಲ್ಲ ಗುತ್ತಿಗೆನು ನಿಮ್ಮವೇ ಅಂತ ಹೇಳ್ಬೇಕಾ? ನಮ್ಮ ಬಗ್ಗೆ ಮಾತಾಡ್ತೀರಾ ನೀವು? ಅದಕ್ಕೆ ಹೇಳ್ತಾ ಇರತಕ್ಕಂಥದ್ದು, ನೀವು ಫಸ್ಟ್ ನೀವು ನೋಡ್ಕೊಳ್ಳಿ. ನೀವು ಪೋಡಿ ದುರಸ್ತಿ ಮಾಡಿಸ್ತಿದ್ದೀನಿ ಅಂತ ಭಾಷಣ ಮಾಡ್ತೀರಿ, ಮಾಡಿಸ್ಕೊತಾ ಇದ್ದೀರಾ ಉಯ್ಯಂಬಳ್ಳಿ ಹೋಬಳಿಲಿ. ನಿಮ್ಮ ಆಸ್ತಿನ ಪೋಡಿ ದುರಸ್ತಿ ಮಾಡ್ತಾ ಇದ್ದೀರಾ? ಹೇಳಿ, ಯಾರು ಈ ಜಿಲ್ಲೆಯಲ್ಲಿ ಯಾವ್ದು ಮಾಡ್ತಾ ಇದ್ದೀವಿ ಅಂತ ಪೋಡಿ ದುರಸ್ತಿನ? ಯಾರಿಗಾದ್ರೂ ಒಂದು ಹಕ್ಕುಪತ್ರ ಕೊಡಿಸಿದ್ದೀರಾ? 1 ವರ್ಷ ಆಯ್ತು. ನಾನು 94C ರೆಡಿ ಮಾಡಿರೋಂಥ ಹಕ್ಕುಪತ್ರಗಳು ಎಲೆಕ್ಷನ್ ಸಂದರ್ಭ ಕೊಡ್ಲಿಕ್ಕಾಗಿರೋನ 94C ಹಕ್ಕುಪತ್ರನ ಕೊಟ್ಟಿರೋದು. ಹೊಸ್ದಾಗಿ ಯಾವ್ದಾನ ಒಂದೇ ಒಂದು ಹಕ್ಕುಪತ್ರಗಳ ಕೊಡ್ಸಿದ್ದೀರಾ? ಇಷ್ಟು ವರ್ಷ ಕೊಟ್ಟಿದ್ರಾ ನೀವು? 94C 94CC ನಾನೆಲ್ಲ ಕಟ್ತಾ ರೆಡಿ ಮಾಡಿಸಿ, ತಹಶೀಲ್ದಾರ್ ಕರ್ಕೊಂಡೋಗಿ, ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕರ್ಕೊಂಡೋಗಿ 30 ವರ್ಷ 35 ವರ್ಷದಿಂದ ಹಕ್ಕಿಲ್ದ ಇದ್ದಂಥ ಫಲಾನುಭವಿಗಳಿಗೆ ಹಕ್ಕು ಕೊಡಿಸಿದ್ದೀನಿ. ನೀವು ಹಿಂದೆ ಇದ್ರಲ್ಲಿ ಯಾಕೆ ಆಗಿರಲಿಲ್ಲ? ಬಾಲಕೃಷ್ಣ ಹಿಂದೆ MLA ಆಗಿದ್ರಲ್ಲಿ ಯಾಕೆ ಮಾಡಿಸಿರ್ಲಿಲ್ಲ? ಅದೇನೋ ನಮ್ಮ ಕುಮಾರಸ್ವಾಮಿ ಬಗ್ಗೆ ಪಾಪ ಬಾಲಕೃಷ್ಣ ಅವ್ರಿಗೆ, ಏನಪ್ಪ ಬಾಲಕೃಷ್ಣ, ವ್ಯಭಿಚಾರ ಅನ್ನೋ ಪದ ಬಳಸ್ತೀಯಲ್ಲ, ನಿನ್ಗೇನ ಯೋಗ್ಯತೆ ಅದ್ರ ಬಗ್ಗೆ ಅರ್ಥ ಗೊತ್ತಾ? ನಿನ್ಗೇನ ಗೊತ್ತೇನ್ರಿ? ಅಲ್ಲ ರೀ, ನಿನಗಿಂತ ರಾಜಕೀಯ ವ್ಯಭಿಚಾರಿ ಈ ದೇಶದಲ್ಲಿ ಯಾರಾದ್ರೂ ಇದ್ದಾರಾ? 94ರಲ್ಲಿ ನೀನೊಂದು ಪಕ್ಷದಲ್ಲಿ BJP ಗೆದ್ದೆ. BJP ಗೆದ್ದು BJP ಸರ್ಕಾರ JDSದು ಬತ್ತು ಅಂತೇಳಿ ದೇವೇಗೌಡರ ಮನೇಲಿದ್ದೆ, BJP MLA ಆದೆ. ಏನಕ್ಕೆ? ನಿನ್ನ ಸ್ವಂತಿಕೆಗೆ, ತಾಲೂಕಿಗೋಸ್ಕರ ಅಲ್ಲ, ನಿನ್ನ ಸ್ವಂತಿಕೆಗೆ. ಆಮೇಲೆ ತಿರ್ಗಾ ಕುಮಾರಸ್ವಾಮಿ ಅವ್ರ ಜೊತೆ ಸೇರ್ಕೊಂಡ್ರಿ. 3 ಸಾರಿ MLA ಆದ್ರೆ ಅವ್ರ ಪಕ್ಷದಲ್ಲಿ ಏನೆಲ್ಲ ಬೇಕು ಗುಡಿಸಿ ಗುಂಡ ಅಂತರ ಮಾಡ್ಕೊಂಡ್ರಿ. 600 ಕೋಟಿ ಹಗರಣ ಮಾಡಿದ್ರಿ. ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ, ನಮ್ಮ JDSಗೆ ಉಂಡೆನಾಮ ತಿಕ್ಕಿ 10 ಕೋಟಿಗೆ ತಲೆ ಮಾರ್ಕೊಂಡ್ರಿ ಕಾಂಗ್ರೆಸ್ಗೆ. ನಿನಗಿಂತ ವ್ಯಭಿಚಾರಿಗಳು ಯಾರನ್ನ ಅವರೇನೆಯ? ಏನು ಭಾಷಣ ಸಿಕ್ತು ಅಂತ ರಾಜಕೀಯ ವ್ಯಭಿಚಾರಿಗಳು ಇವರು. ಅಲಯನ್ಸ್ ಕಣ್ರಿ, ನಿಮ್ಮ ಜೊತೆ ಅಲಯನ್ಸ್ ಇರ್ಲಿಲ್ವೇನ್ರಿ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ ನಿಮ್ಮ ಜೊತೆ ಅಲಯನ್ಸ್, JDS ನಿಮ್ಮ ಜೊತೆ ಅಲಯನ್ಸ್ ಇರ್ಲಿಲ್ವಾ? ಅವಾಗ ಏನಂತ ಕರೆದ್ರಿ? ದಿನ ಬೆಳಗ್ಗೆ ಎದ್ದು ಹೋಗಿ ಯೋಗೇಶ್ವರ್ ಬಗ್ಗೆ ಭಾಷಣ ಮಾಡ್ತೀಯ, ನಮ್ಮ ಮುನಿರತ್ನ ಅವ್ರ ಬಗ್ಗೆ ಮಾತಾಡ್ತೀಯ. ನಿಂದೇನು ಕೆಲಸ ಇತ್ತು? ಹೆಂಗಾಮ ಮಾಡಿ ಸಮ್ಮಿಶ್ರ ಸರ್ಕಾರ ತೆಗಿಬೇಕು ಅಂತೇಳಿ ದಿನ ಬೆಳಗ್ಗೆ ಎದ್ದು ಯೋಗೇಶ್ವರ್ ಮನೆ ಹೋಗಿ ಕೂತ್ಕೋತಿದ್ದೆ. ಅಣ್ಣ ಯಾವಾಗ ತೆಗಿತಿ ಅಣ್ಣ, ನಮ್ಮ ತಾಲೂಕು MLA ಕರ್ಕೊಬಿಡೋಣ, ಉಳಿಸ್ಬಿಡೋಣ ಈ ಸರ್ಕಾರ ಅಂತ. ಇವತ್ತು ಯೋಗೇಶ್ವರ್ ಬಗ್ಗೆ ಮಾತಾಡ್ತೀಯ. ನೀನೇನೇನು ಮಾಡ್ತಾ ಇದೀಯ ಅಂತ ಗೊತ್ತಿರ್ಲಿಲ್ಲ ನಮಗೆ. ಶ್ರೀರಂಗ ಎಲ್ಲಪ್ಪ ಜನರೇಟ್ರು, ಎಲ್ಲಪ್ಪ ಇದು ಟ್ರಾನ್ಸ್ಫಾರ್ಮರು. 18 ಕಿಲೋಮೀಟ್ರು ಒಂದು ಭಾಗಕ್ಕೆ 15 ಕಿಲೋಮೀಟ್ರ್ ಪೈಪ್ ಲೈನ್ ರೈಸಿಂಗ್ ಮೈನ್ ಹಾಕ್ಸಕ್ಕೆ ಕಣ್ಣಲ್ಲಿ ರಕ್ತ ಬಂದೈತೆ. ಸುಲಭ ಅಲ್ಲ. ಹೆಜ್ಜೆಜ್ಜೆಗೂ ಕಿರ್ಕೊಳ ಕೊಟ್ಟಿದ್ಯಾ ನೀನು. ನಿನ್ಗೆ ಯೋಗ್ಯತೆನಿಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ. ಯಾರು ಶ್ರೀರಂಗ ಬಗ್ಗೆ ಮಾಡಿದ್ಯಾರು? ನನ್ನ ಶ್ರಮ, ನನ್ನ ಜೋಬಿನ ದುಡ್ಡು ಖರ್ಚು ಮಾಡಿ ಕೆಲಸ ಮಾಡಿದ್ದೀನಿ. ಯಾವ ಗುತ್ತಿಗೆನ ಹತ್ರ ಇಲ್ಲಿ ಒಂದು ಕಾಫಿ ಕುಡ್ದಿಲ್ಲ ನಾನು. ಕರೆಸಿ ಇವಾಗ ನಿಮ್ಮ ಶಕ್ತಿ ಇದೆಯಲ್ಲ, ಚರ್ಚೆ ಮಾಡೋಣ. ನಾನು ಹೇಳಿದ್ದು ಟ್ರಾನ್ಸ್ಫಾರ್ಮರ್ ಒಂದು ಹಾಕಿದ್ರಲ್ಲಿ ರೈಸಿಂಗ್ ಮೈನ್ಗೆ ನಾವು ಟ್ರಯಲ್ ರನ್ ಮಾಡ್ಬೋದಾಯಿತು. 17 ಕೆರೆ ತುಂಬ್ತಿದ್ದು ಅಂತ ಹೇಳಿದ್ದೀನಿ ನಾನು. ತಾಲೂಕಿನ ಕೆರೆ ಎಲ್ಲ ಇವತ್ತೇ ತುಂಬಿಸ್ಬಿಡ್ತೀನಿ ಅಂತ ಹೇಳಿಲ್ಲ. ನನಗೂ ಗೊತ್ತು ಇನ್ನೂ 250 ಕಿಲೋಮೀಟ್ರು ಪೈಪ್ಲೈನ್ ಆಗಬೇಕು ಅಂತ. ಏನು MP ನನಗೆ ಪಾಠ ಕಲಿಸ್ಕೊಡ್ಬೇಕಾಗಿಲ್ಲ. ಇದ್ರಲ್ಲಿ ಝೀರೋ ಏನು ಅವತ್ತು ಏನು ಪ್ರಾರಂಭ ಆಯಿತು ಅದರಿಂದ
ಎ ಇಂದ ಝಡ್ವರೆಗೂ ನಂದೇ ಶ್ರಮ, ಯಾರ್ದು ಶ್ರಮ ಇಲ್ಲ. ನಾನು ಅಶ್ವತ್ಥ ನಾರಾಯಣ್ ಜೊತೆ ಇದ್ದೀನಿ ಅಂತೇಳಿ MP ಶ್ರೀರಂಗದ ಬಗ್ಗೆ ಬರೋದೇ ಇಲ್ಲ ಅಂತ ಭಾಷಣ ಮಾಡಿದ್ದು ಐತೆ ನನ್ನ ಹತ್ರ ವಿಡಿಯೋ. ಇವತ್ತು ಮಾತಾಡ್ತೀರಾ? ಬಿಡಿಸಿ ನೀರು, ಹೋಗೋಣ ಸ್ಪಾಟ್ಗೆ. ನಾನು ಬರ್ತೀನಿ. ಕುಣಿಗಲ್ ಕೆರೆಯಲ್ಲಿರೋ ನೀರನ್ನ ನಮ್ಮ ಜಾಕವೆಲ್ ಹತ್ರ ಬಿಡಿಸಿ, ನಾನು ಜಾಕವೆಲ್ ಹತ್ರ ಪಂಪ್ ಆನ್ ಮಾಡಿಸ್ತೀನಿ. ಎಷ್ಟು ಕೆರೆಗೆ ನೀರು ಬರಲ್ಲ? ಇದನ್ನೇನ ಮಾಡಿದ್ರೆ ಮಂಜುಗೆ ಹೆಸರು ಬಂದ್ಬಿಡ್ತದೆ, ಅಶ್ವತ್ಥ ನಾರಾಯಣ್ ಹೆಸರು ಬಂದ್ಬಿಡ್ತದೆ ಅಂದ್ಬಿಟ್ಟು ನಾಟಕ ಮಾಡ್ತೀರಾ? ಬನ್ನಿ, ಅದೇನೋ ಸುದ್ದಿ ನಡಿಯಪ್ಪ ಅಂತ ಹೇಳ್ತಿದ್ದಲ್ಲ ಬಾಲಕೃಷ್ಣ, ಕರೀರಿ, ತೋರಿಸ್ತೀನಿ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ. ಸುಮ್ಮನೆ 400 ಕೋಟಿ ರೂಪಾಯಿ ಬಂಡವಾಳ ಹಾಕಕ್ಕಾಯ್ತದ? ಇವ್ರಿಗೇನು ವಿವೇಚನೆ ಇಟ್ಕೊಂಡು ಮಾತಾಡ್ತಾರ? ಸುಮ್ಮನೆ ಅಧಿಕಾರಿಗಳು ಯಾರನ ಸರ್ಕಾರ 400 ಕೋಟಿ ರೂಪಾಯಿ 470 ಕೋಟಿ ರೂಪಾಯಿ ಯೋಜನೆಗೆ ಸುಮ್ಮನೆ ಬಂಡವಾಳ ಆಗ್ತದ? ಇವರು ಅಧಿಕಾರದಲ್ಲಿದ್ದ ಆಯ್ತು ಮಾಡಿ. ಇವಾಗ ನೀವು ಮಾಡಬೇಡಿ ಅಂತ ನಾನು ಅಡ್ಡ ಬಂದಿದ್ದೀನಾ? ನಾನೇನು ನೀವು ತೊಂದರೆ ಕೊಟ್ಟರಲ್ಲ ಥರ ತೊಂದರೆ ಕೊಡ್ತಾ ಇದ್ದೀನಾ? ನೀವು ಮಾಡ್ರಪ್ಪ, ಮಾಡಿ ತುಂಬಿಸಿದ್ಮೇಲೆ MP ಹೇಳಿ ನನ್ನ ಶ್ರಮ ಇದೆ ಅಂತ ಒಪ್ಕೋತೀನಿ. ರೇವಣ್ಣವ್ರು ಮಾತ್ರ, MP ಮಾತ್ರ. ನಾನಿರ್ಲಿಲ್ವ ನಿಮ್ಮ ಜೊತೆ? ನನ್ನ ಬಗ್ಗೆ ಸುಳ್ಳು ಆಪಾದನೆ ಮಾಡಿದ್ರೆ ನಿಮ್ಗೇನ್ರಿ? 3 ಎಲೆಕ್ಷನ್ ನಿಮ್ಗೆ ಓಟ್ ಹಾಕ್ಸ್ಲಿಲ್ವ ನಾನು? ಬಾಲಕೃಷ್ಣ ಅವತ್ತು ಓಟ್ ಹಾಕ್ಸಿದ್ನಾ ನಿಮಗೆ? ಬೈತಿದ್ದಾರೆ ಯಾರು? ಓ ಬಾಲಕೃಷ್ಣ, ಓ ಅಶ್ವತ್ಥ ನಾರಾಯಣ್ ಬೈತಿದ್ರು, ಯೋಗೇಶ್ವರ್ ಬೈತಿದ್ರು. ಇವತ್ತೆಲ್ಲ ನೀನು ಬೈತಿರ್ಲಿಲ್ವ MP ಗೆ? ಇವತ್ತಾಗ ಜೊತೆಲಿದ್ಯಾ? ಅವ್ರ ಹಿಂದೆಗಡೆ ಹೋಗಿ ಸೇರ್ಕೊಬಿಟ್ಟಿದ್ಯಾ? ನೀನು ಬೈದಿಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು. ಏನು ಒಂದೊಂದು ಕೋಟಿ ಕೆಲಸ ಅಂತೆ. ಎಲ್ಲಪ್ಪ, 1 ರೂಪಾಯಿ ಕೆಲಸ ಮಾಡಿರೋ ತೋರ್ಸಪ್ಪ. 1 ವರ್ಷ ಆಯಿತು. ನಾನು ಚರ್ಚೆ ಕರೆದಿದ್ದು ನಿನ್ನ ಬಾಲಕೃಷ್ಣ 15ನೇ ತಾರೀಕು 1 ವರ್ಷ ಆಯ್ತದೆ. ಆ 15ನೇ ತಾರೀಕು 1 ವರ್ಷಕ್ಕೆ ಚರ್ಚೆ ಕರಿತೀನಿ. ಅದು ನಂದು ನಿಂದು ಚರ್ಚೆ, ಇದು MP ದು ಚರ್ಚೆ. ಇವತ್ತೇ ಕರೆದು ಬಿಡ್ರಿ. ಎಲೆಕ್ಷನ್ ಆದಮೇಲೆ ನೀನು ಹೊಟ್ಟೋಗ್ಬಿಡ್ತಿ. ಇಲ್ಲೇ ಇರ್ತೀಯಲ್ಲಪ್ಪ. 1 ವರ್ಷ ಆಯ್ತದಲ್ಲ. 15ನೇ ತಾರೀಕೆ 15ನೇ ತಾರೀಕು ಬಾರೋಣ, ಚರ್ಚೆ ಕರಿತೀನಿ. ನಾನು ಚರ್ಚೆ ಕರೆದ್ಬಿಟ್ಟು ಔಸ್ಕೊಂಡಿದ್ದೀನಿ ನಾನು ನಿನ್ನಂಗೆ. 15ನೇ ತಾರೀಕು ಚರ್ಚೆ ಕರಿತೀನಿ. ಏನೇನು ಮಾಡಿದ್ಯಾ? ಓ ಟ್ರಾನ್ಸ್ಫಾರ್ಮರ್ ಹಾಕ್ಸಿರು ಅಂತ ಭಾಷಣ ಮಾಡ್ತೀವಿ. ಇವತ್ತು ಒಬ್ಬ ರೈತ 3 ಲಕ್ಷ ಖರ್ಚು ಮಾಡಿದ್ರೆ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಳಕ್ಕಾಗ್ತಿಲ್ಲ. ನಾಚಿಕೆ ಆಗಲ್ವ ನಿಮಗೆ? ನಾನು ಇಷ್ಟು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಬಿಟ್ಟಿದ್ದೆ HDSL ಅಂತ. ಮಾಡಿಸ್ರಿ. ಅದ್ರಲ್ಲಿ ಎಷ್ಟು ದುಃಖ ಮಾಡಿದಿರಿ, ಅದರಲ್ಲಿ ಎಷ್ಟು ನಿಮ್ಮ ಕಾಂಟ್ರಾಕ್ಟರ್ಗಳು ದುಡ್ಡು ತಿಂದ್ರು ಅಂತ ದಾಖಲೆ ಇದೆ. ಯಾರ್ಯಾರಿಗೆ ನೀವು ಕಾಂಟ್ರಾಕ್ಟ್ ಕೊಟ್ಟಿದ್ರಿ ಅಂತ. ಇನ್ನು ಎಷ್ಟು ಜನಕ್ಕೆ ಟ್ರಾನ್ಸ್ಫಾರ್ಮರ್ ಆಗಲಿಲ್ಲ ಅನ್ನೋದು. ಕನಕಪುರದಲ್ಲಿ ಮಾತ್ರ ನೀವೆಲ್ಲ ರೈತಂದು ಟ್ರಾನ್ಸ್ಫಾರ್ಮರ್ ಕೊಟ್ಬಿಟ್ರೆ ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೊಡ್ಬೇಕಾಗಿತ್ತಲ್ಲ. ಈ ಜಿಲ್ಲೆ ಜನ ನಿಮ್ಗೆ ಓಟ್ ಹಾಕಿರ್ಲಿಲ್ವಾ? ಇವತ್ತು 3 ಲಕ್ಷ ಖರ್ಚು ಮಾಡಿದ್ರು ಒಬ್ಬ ರೈತ ಟ್ರಾನ್ಸ್ಫಾರ್ಮರ್ ಹಾಕೊಳಕ್ಕಾಗ್ತಿಲ್ಲ. ಕುಡಿಯೋ ನೀರಿಲ್ಲ ರೀ ಹಳ್ಳಿಗಳಲ್ಲಿ. ಒಂದು ಬೋರ್ಗಳು ಹಾಕ್ಸೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬೋರ್ ಬೋರ್ ಇಲ್ಲ ಅಂದರೆ JDS ದವರೆಲ್ಲ ಕರಿ, ಅವರೆಲ್ಲ ಕಾಂಗ್ರೆಸ್ಗೆ ಬಂದರೆ ನಿಮ್ಮ ಬೋರ್ ಹಾಕ್ಸ್ತೀನಿ ಅಂತ. ಇದ ನಿನ್ನ ಸಣ್ಣ ರಾಜಕಣ? ಎಲ್ಲಿದ್ದಾವೆ ನಿಮ್ಮ ವಾಟರ್ ಫಿಲ್ಟರ್ಗಳು? ಎಲ್ಲಿ ಕೆಲಸ ಮಾಡ್ತಾವೆ? ಯಾರು ಅದನ್ನ ಮೇಂಟೈನ್ ಮಾಡ್ತಾ ಇರೋದು? ಸುಳ್ಳು ಹೇಳ್ಕೊಂಡು ಮಾಡಿ ಬೇರೆ ತೋರಿಸ್ರಿ. ನೀನು ಅಭಿವೃದ್ಧಿ 11 ವರ್ಷ ಅಭಿವೃದ್ಧಿ ನೀನು ಮಾಡಿದರೆ ನಾವೇ ನಿಂತ MP ಮಾಡೋರಪ್ಪ ಅಂತೇಳಿ ಓಟ್ ಹಾಕ್ಸ್ತಿದ್ದೋ. ಏನು ಮಾಡ್ದಪ್ಪ ಹೇಳ್ಬೇಕಲ್ಲ. 1 ವರ್ಷದಿಂದ ನಿಮ್ಮ ಸರ್ಕಾರ ಬಂದದ್ದು ಏನಾದರೂ ಮಾಡಿದಿರೇನ್ರಿ? ಬಾಲಕೃಷ್ಣ ಅದೆಷ್ಟೋ ದಿನದಲ್ಲಿ, ಸ್ವಲ್ಪ ದಿನದಲ್ಲಿ ಎಲ್ಲ ಕೊಡ್ತೀನಿ. ಇವಾಗ ಕೊಡಪ್ಪ. ಎಲೆಕ್ಷನಲ್ಲಿ ಏನೇನು ತಂದಿದ್ದಿ? ಎಷ್ಟೆಷ್ಟು ವಿಶೇಷ ಅನುದಾನ ತಂದಿದ್ಯಾ? ಯಾರ ಮುಖ್ಯಮಂತ್ರಿಗಳು ನೀನು ಕೊಟ್ಟವ್ರೆ? ಎಷ್ಟು ಕೊಟ್ಟವ್ರೆ? 1 ಕೋಟಿ ಕೊಟ್ಟವ್ರ, 10 ಕೋಟಿ ಕೊಟ್ಟವ್ರ, 100 ಕೋಟಿ ಕೊಟ್ಟವ್ರ, 1000 ಕೋಟಿ ಕೊಟ್ಟವ್ರ? ಹೇಳಪ್ಪ ಜನಕ್ಕೆ. ಒಂದು ಬಿಡುಗಾಸು ಇಲ್ದೇನೆ ನೀನು ಏನೋ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲ, ಅದಕ್ಕೆ ಜನ ತೀರ್ಮಾನ ಮಾಡವ್ರೆ. ಇವರು ಬರೀ ಸುಳ್ಳು ಹೇಳ್ತಾರೆ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಅದು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ನಿಮ್ಮ ಯೋಗ್ಯತೆಗೆ ಕುಕ್ಕರ್ ಹಂಚ್ಕೊಂಡು, ಸೀರೆ ಹಂಚ್ಕೊಂಡು
ನೀವು ಕೆಲಸ ಮಾಡಿದ್ರೆ ಯಾಕ್ರಿ ಮಾಡಬೇಕಾಗಿತ್ತು? ಕೆಲಸ ಮಾಡಿದ್ರೆ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರುಗಳು ಕೌನ್ಸಿಲರ್ಗೆ ಫೋನ್ ಮಾಡೋದು, 5 ಲಕ್ಷ ಕೊಡ್ತೀನಿ ಬಾ, 50 ಲಕ್ಷ ಕೆಲಸ ಹಾಕ್ಕೊಡ್ತೀನಿ ಬಾ. ಇದಾ ನಿಮ್ಮದು? ನಿಮ್ಗೆ ಬೇದಿ ಶುರು ಆಗಿಕ್ಕೆ ಇವೆಲ್ಲ ಮಾಡ್ತಾ ಇದ್ದೀರಿ. ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಏನು ಸಿಕ್ತು ಮೈಕು ಅಂತ ಏನು ಉದ್ದುತ್ತ ಭಾಷಣ. ಹೃದಯ ಬೇರೆ ಒಂದು ಕಡೆ ಅದಂತೆ, ಕಿಡ್ನಿ ಒಂದು ಕಡೆ ಅಂತ, ಕಣ್ಣು ಒಂದು ಕಡೆ ಅದಂತೆ ಕುಮಾರಣ್ಣಂಗೆ. ನಿನ್ಗೇನಿತ್ತು ಕುಮಾರಣ್ಣನ ಜೊತೆ ಇದ್ದಾಗ? ಗೊತ್ತಾಗಬೇಕಲ್ಲ. ಎಲ್ಲ ನೀವು ಅವ್ರ ಜೊತೆಲಿದ್ದವ್ರು, ಕುಮಾರಣ್ಣನ ಕಿಡ್ನಿ ಕಿತ್ಕೊಂಡವ್ರು ನೀವು, ಕಣ್ಣು ಕಿತ್ಕೊಂಡವ್ರು ನೀವು, ಹೃದಯ ಕಿತ್ಕೊಂಡವ್ರು ನೀವು, ನೀವೇನೆ. ನಿಮ್ಮ ಪಟಾಲ ಮಿತ್ತಲ್ಲ ಅವ್ರ ಜೊತೆಲಿ. ಇವಾಗ ಕುಮಾರಣ್ಣಂಗೆ ಗೊತ್ತಾಗಿದೆ, ಇವ್ರು ದುಷ್ಟರು ದೂರ ಮಡಗಿದ ಮೇಲೆ ಗೊತ್ತಾಗಿದೆ. ಇನ್ನೂ ಹಲವಾರು ಚರ್ಚೆಗಳಿವೆ. ಗುರುವಾರದಿಂದ ಪ್ರವಾಸ ಮಾಡ್ತಾ ಇದ್ದೀನಿ, ಪಂಚಾಯತಿ ವಾರು ನಾವು BJP ಸ್ನೇಹಿತರೆಲ್ಲ ಸೇರಿ ಜನಕ್ಕೆ ತಿಳಿಸ್ತೀನಿ ಇವೆಲ್ಲ. ಇವ್ರೇನೇನು ಅವಾಂತರಗಳು, ಇವ್ರದ್ದೇನೇನು ನಡವಳಿಕೆಗಳು, ಇವ್ರು ಯಾಕೆ ನಮ್ಮ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ, ಮತ್ತೆ ಯಾಕೆ MP ಅವ್ರಿಗೆ ಕೇಳ್ತಾ ಇದ್ದಾರೆ. ಬಾಲಕೃಷ್ಣ ಭಾಷಣ ಮಾಡ್ತಿದ್ದಲ್ವ ಗುರುಗಳೇ? ಏನಂತ ಭಾಷಣ ಮಾಡ್ತಿದ್ದು? ಸರ್ಕಾರ ಇದ್ರೆ ಮಾತ್ರ ನಾವು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ, ಸರ್ಕಾರ ಇಲ್ಲ ಅಂದರೆ ನಮ್ಮ. ಇವಾಗ ನಿಮ್ಮ ಸರ್ಕಾರ ಬರ್ತದಾ ಕೇಂದ್ರದಲ್ಲಿ? ಏನಕ್ಕೆ ಬೇಕು ನಿಮ್ಗೆ MP ಓಟು? ಸರ್ಕಾರ ಬರೋರು ಯಾರಾದರೂ ಒಬ್ರು MP ಆದರೆ ಮಾಡ್ತಾರೆ ಬಿಡು. ಸರ್ಕಾರ ಬರೋರು ಯಾರಾದರೂ ಓಟ್ ಹಾಕಿದ್ರೆ ಮಾಡ್ತಾರೆ. ಹೇಳ್ತೀನಿ, ಇನ್ನೂ ಭಾಳಷ್ಟಿದೆ, ವಿಚಾರ ಮುಡಿಸ್ತೀನಿ. 17ನೇ ತಾರೀಕು ನಮಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಅಭ್ಯರ್ಥಿಗಳ ಜೊತೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬರ್ತಾ ಇದ್ದಾರೆ, ನಾನು ಅವರು ಪ್ರವಾಸ ಮಾಡ್ತಾ ಇದ್ದೀವಿ. ಮೊದಲಿಗೆ ಕುದೂರು ಶಿವಗಂಗೆ ಗಣಪತಿ ದೇವಸ್ಥಾನದಿಂದ ಪ್ರಾರಂಭ ಆಗಿದ್ದು, ಕುದೂರು ಮುಖಾಂತರ ಮತ್ತು ತಿಪ್ಸಂದ್ರದಿಂದ ಹೊಸಪಾಳ್ಯ, ಕಲ್ಯ, ಅಗಲಕೋಟೆ ಹ್ಯಾಂಡ್ ಪೋಸ್ಟಿಂದ ಊಟಕ್ಕೆ ನಮ್ಮ ದಂಡಿಗೆಪುರದಲ್ಲಿ ನಮ್ಮ ಲೀಡ್ರು ಅಶೋಕ್ ಅವ್ರ ಮನೆಗೆ ಅಲ್ಲಿ ಊಟದ ವ್ಯವಸ್ಥೆ ಇದೆ. ಅಲ್ಲಿಂದ ಮಾಡಬಾಳಿಗೆ ಬಂದು, ಮಾಡಬಾಳಿಂದ ಟೌನಿಗೆ ಬಂದು, ಟೌನಿಂದ ವಿಜಿ ದೊಡ್ಡಿ ಮೇಲೆ ಮತ್ತೆ ಕುಟ್ಕಲ್ಗೆ ಹೋಗಿ ಬಿಡದಿಗೆ ಹೋಗುವಂಥ ಪ್ರೋಗ್ರಾಮ್ನ ಒಂದು ಟೂರ್ ಫಿಕ್ಸ್ ಮಾಡಿದ್ದೀವಿ. ನಿಮಗೆಲ್ಲ ಅದು ಟೂರ್ ಪ್ರೋಗ್ರಾಮ್ ಪ್ರಿಂಟ್ ಆಗ್ತಾಯಿದೆ, ತಿಳಿಸ್ತೀನಿ. 17ನೇ ತಾರೀಕು ಅವ್ರು ಬರ್ತಾ ಇದ್ದಾರೆ. ಮತ್ತು 22ನೇ ತಾರೀಕು ವಿಜೇಂದ್ರ ಅವರು ಬರ್ತಾರೆ. ಕುಮಾರಸ್ವಾಮಿ ಅವ್ರದ್ದು ಒಂದು ರೂಟ್ ಇದೆ, ದೇವೇಗೌಡರದ್ದು ಇದೆ, ತಿಳಿಸ್ತೀನಿ. ದಯಮಾಡಿ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ನಿಮ್ಮ ಲೀಡ್ರುಗಳು ನಮ್ಮ ಲೀಡ್ರುಗಳು ಯಾರೂ ಇಲ್ಲ, ಒಂದಿಬ್ಬರು ಮೂವರು ಸೇರ್ಪಡೆ ಆಗಿದ್ದಾರೆ. ಸೊ ನಾವು ಅವರು ಆಸೆ ಆಮಿಷಗಳಿಗೆ ಒಳಗಾಗಿರ್ತಕ್ಕಂಥವ್ರು. ಮುಂದೆ ನೋಡೋಣ ಅವ್ರ ಬಗ್ಗೆ ಏನು ಕ್ರಮ ತಗೋತೀನಿ. MP ಅವರು 11 ವರ್ಷದ ಅಧಿಕಾರಾವಧಿಯಲ್ಲಿ ಏನು ಸಾಧನೆ ಇಲ್ಲ, ಶೂನ್ಯ. ತೋರಿಸಿ ನೀವು ಮಾಧ್ಯಮದವ್ರು ನೀವೇ ಹೇಳಿ ಇದೊಂದು ಮಾಡಿದ್ದಾರೆ ಅಂತ. 60 ಲಕ್ಷ ವಿದ್ಯುತ್ ಚಿತಾಗಾರ ಕೊಟ್ಟಿರೋದು ಬಿಟ್ಟರೆ ನಾನು 30 ಲಕ್ಷ ಕೊಟ್ಟಿದ್ದೀನಿ. ಪ್ರಾಧಿಕಾರ ದುಡ್ಡು ಅದು. ಶಾರ್ಟೇಜ್ ಅಂದಾಗ ಆ ಮಿಷನರಿ ತರಕ್ಕೆ 70 ಲಕ್ಷ ಶಾರ್ಟೇಜ್ ಅಂದಾಗ 90 ಲಕ್ಷ, ಅವರು 60 ಲಕ್ಷ ಕೊಟ್ಟಿದ್ದಾರೆ, ನಾನು 30 ಲಕ್ಷ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಯಾವ ಚೈನಾ ಸೆಟ್ಟು ವಾಟರ್ ಫಿಲ್ಟರ್ಗಳನ್ನ ಹಾಕ್ಸಿದ್ದು ಅವ್ರ ಬಿಗಿನಿಂಗಲ್ಲಿ, ಅದು ಬಿಟ್ಟರೆ ಏನಾದರೂ ಒಂದು ಕೆಲಸ ಮಾಡಿದರೆ ತೋರಿಸಿ. ಸರ್, ಈ ಚೈನಾ ಸೆಟ್ಟು ಅಂದ್ರೆ ಅವರೇ ಜೊತೆಲಿ ಅವತ್ತು ಹೇಳ್ಬೋದಾಯ್ತು. ಹೇಳ್ದ ನಾವು ಅವ್ರಿಗೆ, ಇದು ರಿಪೇರಿನೇ ಆಯ್ತಾ ಇಲ್ಲ ಸಮಯ ಅಂತ ಹೇಳ್ದೋ. ಅವ್ರ ಮನೆಗೆ ಕೂಡ ಚೈನಾ ಸೆಟ್ ಹಾಕ್ಸಿದ್ದಾರೆ. ಯಾರ ಮನೆಗೆ? ನಿಮ್ಮ ಮನೆಗೆ. ಏನ ಅವು ಚೈನಾ ಸೆಟ್ ಚೆನ್ನಾಗಿಲ್ವ ಅಂತ. ರೇ, ಚೈನಾದಲ್ಲಿ 10 ರೂಪಾಯಿಗೂ ಮಾಲಿದೆ, ಲಕ್ಷಕ್ಕೂ ಮಾಲಿದೆ. ನೀನು 10 ರೂಪಾಯಿ ತಗೊಂಬಂದು ಹಾಕಿದ್ರೆ ಮುರಿದೋಯ್ತದೆ, 1000 ರೂಪಾಯಿ ತಂದು ಹಾಕಿದ್ರೆ ಬಾಳಿಕೆ ಬರ್ತದೆ. ಇದು ಅಲ್ಲಿ ಚೈನಾ ಮೇಡ್ ಅಂತ ಕರೆಯೋದು. ನೀವೆಲ್ಲ ಚೈನಾ ಸೆಟ್ ಅಂತಂದರೆ ಕಳಪೆ ತಂದು ಹಾಕ್ಬಿಟ್ರೆ ತಂದು ಹಾಕ್ಬೇಕಾಯ್ತು, ಕ್ವಾಲಿಟಿ ಇರೋನ. ನಡೀತಾವ ಅವರು? ಬಾಲಕೃಷ್ಣ ಕರೀರಿ, ಯಾವ ನಡೀತಾವ ತೋರಿಸ್ಲಿ. ಸರ್, ಈಗ ಮತ್ತಷ್ಟು ಪುರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ. ನಾವೇನು ಹೋಗೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ.
ಹೋಗೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಜನ ಇದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ಯಾರ್ಯಾರು ಹೋಗ್ಬೇಕು, ಇವರು ಯಾರ್ಯಾರು ಅವ್ರಿಗೆ ಶಾಮೀಲಾಗಿದ್ದಾರೆ ಅಂತ ಅಂದರೆ ಅವ್ರ ಬಗ್ಗೆ ಏನು ಕ್ರಮ ತಗೋಬೇಕು ತಗೋತೀವಿ. ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಂ, ಇದು ಚಾಲೆಂಜ್ ನಿಮಗೆ, ಒಂದು ಎ ಮಂಜೂರ್ಗೆ ಚಾಲೆಂಜ್. ಏನಂತ? ಈ ಒಂದು ಲೋಕಸಭಾ ಚುನಾವಣೆ ಲೀಡಿಂಗ್ ಕೊಡೋದು ಚಾಲೆಂಜು, ನಿಮ್ಮ ಕ್ಯಾಂಡಿಡೇಟ್ಗೆ ಲೀಡಿಂಗ್ ಕೊಡೋದು ಚಾಲೆಂಜು. ಯಾರು ಹೇಳಿರೋದು? ಅಲ್ಲ, ನನ್ನ ಪ್ರಶ್ನೆ, ನಿಮ್ಮ ಚಾಲೆಂಜು, ನಿಮ್ಮ ಸಂಘಟನಾ ಚಾತುರ್ಯತೆ. ನನಗೇನಿಲ್ಲಪ್ಪ, ಇವಾಗ ಹೆಚ್ಚು ಕಡಿಮೆ 1 ವರ್ಷ ಆಯಿತು ಎಲೆಕ್ಷನ್ ಆಗಿ. ನಾನು 10,000 ಓಟಲ್ಲಿ ಸೋತಿದ್ದೀನಿ ಅಲ್ವಾ. ನಾನು ಇವರು MP ಅವರು ಯಥೇಚ್ಛವಾಗಿ ದುಡ್ಡು ಕೊಟ್ಟು ಆ ಮೋಸದ ಕಾರ್ಡ್ ಕೊಟ್ಟು ಬಾಲಕೃಷ್ಣನ್ ಗೆಲ್ಸವ್ರಲ್ವಪ್ಪ. ಬಾಲಕೃಷ್ಣ ಎಷ್ಟು ಲೀಡ್ ಕೊಡ್ತಾರೆ ಅಂತ ಹೇಳಿ. ಬಾಲಕೃಷ್ಣ ಎಷ್ಟು ಲೀಡ್ ಕೊಡ್ತಾರೆ ಅಂತ ಹೇಳ್ಬೇಕಲ್ಲ. ನಾನು 10,000ದಲ್ಲಿ ಗೆದ್ದಿದ್ದೀನಿ, ನಿಮ್ಮನ್ನ 30,000ದಲ್ಲಿ ಗೆಲ್ಲಿಸ್ತೀನೋ, 25,000ದಲ್ಲಿ ಗೆಲ್ಲಿಸ್ತೀನೋ, 20,000ದಲ್ಲಿ ಗೆಲ್ಲಿಸ್ತೀನೋ, ಅಥವಾ 1,000ದಲ್ಲಿ ಗೆಲ್ಲಿಸ್ತೀನೋ, ಅಥವಾ 1 ಓಟು ಲೀಡ್ ಕೊಡ್ತೀನಿ ಅಂತ ಹೇಳ್ಬೇಕಲ್ವ ಅಣ್ಣ. ನಾನು ಕೇಳಿದೆ ಅಲ್ವಾ. ನನಗೆ ಶಕ್ತಿ ಇರೋದೀಗ ನನಗೆಷ್ಟು ಓಟ್ ಹಾಕ್ಸ್ಕೊಂಡೆ, ನನಗೆಷ್ಟು ಓಟ್ ಹಾಕ್ಸ್ಕೊಂಡಲ್ಲ ಅದ್ರ ಮೇಲೆ 1 ಓಟ್ ಆದರೂ ಜಾಸ್ತಿ ಕೊಡಬೇಕು ಅಂತೇಳಿ ನನ್ನ ಸಂಕಲ್ಪ. ಇವ್ರ ಸಂಕಲ್ಪ ಏನು ಮಾಡಬೇಕಲ್ವಾ. ನನ್ನ ಶಕ್ತಿ ಇರೋದು ಅಷ್ಟು. ಎಷ್ಟು? ನನಗೇನು ಓಟ್ ಹಾಕಿದ್ರಲ್ಲ ಪುಣ್ಯಾತ್ಮರು, ಆ ಓಟ್ಗೆ 1 ಓಟ್ ಆದರೂ ಜಾಸ್ತಿ ಕೊಡಬೇಕು ಅಂತೇಳಿ ನನ್ನ ಪ್ರಯತ್ನ. ಇವ್ರ ಪ್ರಯತ್ನ ಹೇಳ್ಬೇಕಲ್ಲ. ನಾನು 10,000ದಲ್ಲಿ ಗೆದ್ದಿದ್ದೀನಿ, ನಿಮಗೆ 25,000 ಕೊಡ್ತೀನಿ, 30,000 ಕೊಡ್ತೀನಿ ಅಂತ ಬಾಲಕೃಷ್ಣ ಹೇಳಿ. ಸರ್, 50,000 ಕುಮಾರಸ್ವಾಮಿ ಅವರು ಕೊಟ್ಟಿದ್ರು ಕ್ಷೇತ್ರದ ಜನತೆ. ಈ ಸಲಿನೂ ಕುಮಾರಸ್ವಾಮಿ ಅವರು DK ಸುರೇಶ್ಗೂ 50,000 ಕೊಟ್ಟರೆ ಯಾವ ರೀತಿ 5 ವರ್ಷದಲ್ಲಿ ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಗೆ MLA ಓಟೇ ಕೇಳಕ್ ಬರಲ್ಲ. ಸರಿ ರೀ, 11 ವರ್ಷ ಏನು ಮಾಡಿದ್ರು ರೀ ಅಲ್ವಣ್ಣ? 11 ವರ್ಷ ಏನು ಮಾಡಿದ್ದಣ್ಣ ನೀನು? ಅಭಿವೃದ್ಧಿ ಯಾವಾಗ ತಲೆಯಲ್ಲಿ ಇರಲಿಲ್ವಾ? ನಿಮ್ಮ ಸ್ವಂತ ಅಭಿವೃದ್ಧಿ ಮಾಡ್ಕೊಂಡಿದ್ದೀರಿ, ನಿಮ್ಮ ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ, ನೀವು ಡೆವಲಪ್ ಆಗಿದ್ದೀರಿ. ಏನು ಮಾಡಿದ್ದೀರಿ ಕ್ಷೇತ್ರದಲ್ಲಿ ಹೇಳ್ತಾರೆ. ಇವತ್ತು ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಎಲೆಕ್ಟ್ರಿಕ್ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಬಸ್ ಇರ್ಬೋದು, ಲಾರಿ ಇರ್ಬೋದು. ಯಾರ ಸಾಧನೆ? ಈ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ನಮಗೆ ಆ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಗಳು, ಇವತ್ತು ಟ್ರೈನ್ಗಳು, 10 ವರ್ಷದಿಂದ ಟ್ರೈನ್ಗಳು ಹೆಂಗಿದ್ವು, ರೈಲ್ವೆ ಸ್ಟೇಷನ್ ಹೆಂಗಿದ್ವು, ಎಲ್ಲಾದರೂ ಎಲೆಕ್ಟ್ರಿಕ್ ಟ್ರೈನ್ ನೋಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು 10 ವರ್ಷದಿಂದ? 10 ವರ್ಷದಿಂದ ಇದ್ದಿದ್ದೆ ಒಂದೇ ಚೆನ್ನೈ, ಬೆಂಗಳೂರು ಚೆನ್ನೈಲೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್. ಅದು ಇದು ಎಲೆಕ್ಟ್ರಿಕ್ ಟ್ರೈನ್ ಸ್ವಲ್ಪ ದೂರ. ಇವತ್ತು 100% ಎಲೆಕ್ಟ್ರಿಕ್ ಟ್ರೈನ್ ಇದೆ. ಟ್ರೈನ್ಗಳು ಹೆಂಗಿದ್ದಾವೆ, ಕೋಚ್ಗಳು ಹೆಂಗಿದ್ದಾವೆ, ಇವತ್ತು ಫ್ಲೈಟ್ಗೂ ಕೂಡ ನಾಚಬೇಕು ಹಂಗಿದ್ದಾವೆ ಇವತ್ತು. ಅದು ಬದಲಾವಣೆ, ಅದು ಮೋದಿಯವ್ರ ಸಾಧನೆ. ಇವ್ರು ಮೊನ್ನೆ ಬಿಡ್ತಿದ್ರು ಇದರಲ್ಲಿ ಏನು ಮಾಡೋರು 10 ವರ್ಷದಲ್ಲಿ ಅಂತ. ಸರಿ, ಕುಮಾರಸ್ವಾಮಿ ಆರ್ಥಿಕ ಸ್ಥಿತಿ ಹೆಂಗಿತ್ತು 10 ವರ್ಷದಿಂದ? 10 ವರ್ಷದಿಂದ ಇವ್ರ ಸ್ಕ್ಯಾಮ್ಗಳು ಹೆಂಗಿತ್ತು? ಇವತ್ತು ಯಾವ್ದಾನ ಇದೆಯಾ? ಯಾಕೆ ಮಾಡಲಿಲ್ಲ ಇವರು? ಯಾಕೆ ಏರ್ಪೋರ್ಟ್ಗಳು ಮಾಡಲಿಲ್ಲ? ಯಾಕೆ ಇಂಡಸ್ಟ್ರಿ ಸೆಟಪ್ ಮಾಡಲಿಲ್ಲ? ಯಾಕೆ ಮೇಕ್ ಇನ್ ಇಂಡಿಯಾ ಅಂತ ಯಾಕೆ ಮಾಡಲಿಲ್ಲ? ಬರಲಿ ಚರ್ಚೆಗೆ, MP ಅವ್ರನ್ನೇ ಬರ್ರಿ, ಕರೀರಿ, ನಾನು ಚರ್ಚೆ ಮಾಡ್ತೀನಿ. ಈ ದೇಶದಲ್ಲಿ 10 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ, ನಮ್ಮ ರಾಜ್ಯದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನೀವಿದ್ದಾಗ ಏನಿತ್ತು ಹೇಳ್ಬೇಕಲ್ವಾ? ಸುಮ್ಮನೆ ಓಟ್ ಕೇಳಕ್ಕೆ ಮೋದಿ ಈ ದೇಶಕ್ಕೋಸ್ಕರ ದುಡಿತಾ ಇದ್ದಾರ್ರಿ. ಅಷ್ಟು ಸುಲಭವಾಗಿ ದೇವೇಗೌಡರು ಅವ್ರನ್ನ ಒಪ್ಕೋತಾರ? ಅವ್ರ ಶ್ರಮ ಇರೋದಕ್ಕೆ ತಾನೇ. ಕುಮಾರಸ್ವಾಮಿ ಒಂದು ಕ್ವಶನ್ ಮಾಡಿದ್ದಾರೆ ಬಾಲಕೃಷ್ಣ. ಮೇಕೆದಾಟು ಯೋಜನೆಯನ್ನ ನೀವೇ ಇವಾಗ ಮೋದಿ ಅವ್ರ ಜೊತೆ ಇದ್ದೀರಾ, ಅದು ಅನುಮೋದನೆ ತರಿಸ್ಬಿಡಿ, ಸಿದ್ದರಾಮಯ್ಯ ಅವ್ರ ಕೈಲಿ ನಾಳೆನೇ ನಾವು ಭೂಮಿ ಪೂಜೆ ಮಾಡಿಸಿ ಕಾಮಗಾರಿ. ರಾಜೀನಾಮೆ ಕೊಡಿಸ್ಬೇಕು ಇವರು ಸಿದ್ದರಾಮಯ್ಯ ಅವ್ರ ಕೈಲಿ. ಯಾಕೆ ಹೇಳಿ? ಆ ಅನುಮೋದನೆ ಇವೆಲ್ಲ ಆಗ್ತಾವಲ್ಲ, ಇವೆಲ್ಲ ಇವತ್ತು ಮಹದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು,
ಕಾವೇರಿ ಇಶ್ಯೂ ಇರ್ಬೋದು, ಇವೆಲ್ಲವನ್ನು ಕೂಡ ಆಗಲೇಬೇಕು, ಈ ರಾಜ್ಯಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ಇವತ್ತು ನಾವು ಜೊತೆ ಸೇರಿರೋದು. ಮೋದಿನೇ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗೋದು 3ನೇ ಬಾರಿ. ಮೋದಿಯವರು ಇವೆಲ್ಲ ಕೂಡ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಡಬೇಕು, ಈ ಕಾಂಗ್ರೆಸ್ಸಿಗೆ ಕೈಲಿ ಆಗ್ತಾ ಇಲ್ಲ ಅಂತೇಳಿ ನಾವು ಅವ್ರ ಜೊತೆ ಸೇರಿದ್ದೀವಿ, ಮಾಡಿಸ್ತೀವಿ. ಅವತ್ತು ಭೂಮಿ ಪೂಜೆ ಅಲ್ಲ, ನೀವು ರಾಜಕೀಯ ಬಿಟ್ಟು ಹೋಗ್ಬೇಕಾಗ್ತದೆ. ಪಾಪ ಸಿದ್ದರಾಮಯ್ಯವ್ರ ಬಗ್ಗೆ ಯಾಕೆ ಹೇಳ್ತಾರೆ? ಇವ್ರು ಹೇಳಿ, ಇವ್ರ ಪ್ರಜ್ಞೆ ಇರಲಿಲ್ವಾ? ಮೇಕೆದಾಟು ಪಾದಯಾತ್ರೆ ಮಾಡಿದವ್ರಿಗೆ ಅಲ್ಲಿ ಪರ್ಮಿಷನ್ ಬೇಕು ಅಂತ ಅಲ್ವಾ ಸರ್? ಇವ್ರೇನಕ್ಕೆ ಮಾಡಿದ್ರು? ಉಸೂಲಿಗೆ ಮಾಡಿದ್ರು. ಮೇಕೆದಾಟು ಪಾದಯಾತ್ರೆ ಉಸೂಲಿ ಮಾಡೋರ್ರಿ. ನಮ್ಮ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿಗಳಿಗೆ ಫೋನ್ ಮಾಡಿ ಕಾಸು ವಸೂಲು ಮಾಡವ್ರೆ, ಡೆವಲಪರ್ಗಳ ಹತ್ರ ವಸೂಲು ಮಾಡವ್ರೆ, ಕಾಂಟ್ರಾಕ್ಟರ್ಗಳ ಹತ್ರ ವಸೂಲು ಮಾಡವ್ರೆ. ಎಷ್ಟು ದುಡ್ಡು ಐತೆ ಅವ್ರಿಗೆ ಗೊತ್ತಾ? ಅದರಲ್ಲಿ ಇವ್ರ ಯೋಗ್ಯತೆ ನಮ್ಗೆ ಗೊತ್ತಿಲ್ವಾ? ಪಾದಯಾತ್ರೆ ಹೆಸರು ಇವ್ರು ಉಸೂಲಿ, ಏನ್ ಮಾಡಿದ್ರು ಉಸೂಲಿ 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 ಮಾಡೋದು, ಬ್ಲಾಕ್ ಮನಿನೆಲ್ಲ ವೈಟ್ ಮಾಡ್ಕೊಳ್ಳೋದು, ತೋರಿಸೋದು. ಕುಮಾರಸ್ವಾಮಿ ಯಾರೇ ಬಿಸ್ನೆಸ್ ಮಾಡಲ್ಲ, ಆದ್ರೂ ಕೂಡ ಆದಾಯ ಹೆಚ್ಚಾಗಿದೆ. ಎಲ್ಲಿಂದ ಬರುತ್ತೆ? ಯಾಕೆ ಕುಮಾರಸ್ವಾಮಿ ಅವ್ರು ಬಿಸ್ನೆಸ್ ಮಾಡ್ತಿಲ್ಲ? ಯಾಕೆ ಮಾಡ್ತಿಲ್ಲ? ಸಿನಿಮಾ ಬಿಸ್ನೆಸ್ ಇದೆ ಅವ್ರಿಗೆ, ಆರ್ಟಿಕಲ್ಚರ್ ಇದೆ, ಅಗ್ರಿಕಲ್ಚರ್ ಇದೆ. ಸಿನಿಮಾ ಏನು ಬಿಸ್ನೆಸ್ ಅಲ್ವಾ? ಅವ್ರ ಮಗ ಸಿನಿಮಾ ತೆಗೆಯೋದು ವ್ಯಾಪಾರ ಅಲ್ವಾ? ಇವ್ರು ಮಾತ್ರ ವ್ಯಾಪಾರ ಏನು? ಇವ್ರೇನು ವ್ಯಾಪಾರ ಮಾಡ್ತಾವ್ರೆ? ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾವ್ರಾ? ಡೈಮಂಡ್ ವ್ಯಾಪಾರ ಮಾಡ್ತಾವ್ರಾ? ಏನಾದರೂ ಮಾಡ್ಬೇಕಲ್ಲ. ನಾವು ರೈತರು ಅಂತ ಯಾಕೆ ತೋರಿಸ್ಕೋತಾರೆ? ಅದೆಲ್ಲೋ ಕರೋನಾದಲ್ಲಿ ಏನೋ ಮಾಡ್ಬಿಟ್ಟಿದಾರಂತ ಇವರು. ಎಲ್ಲಿದ್ರಪ್ಪ ಬಾಲಕೃಷ್ಣ? ಅಲ್ಲೆಲ್ಲೋ ಬಂದ್ಬಿಟ್ಟು ಅಲ್ಲೆಲ್ಲ ಕೊಳಕಲು ಇದ್ರಲ್ಲಿ ಹೋಗ್ಬಿಟ್ಟು ತಗೊಬಂದು ತೋರಿಸ್ಬಿಟ್ಟು ಕೈ ಹಿಡ್ಕೊಂಡು ಫೋಟೋ ಹೊಡ್ಕೊಂಡು ಹೊಟ್ಟೋದಲ್ಲ. ದಿನ ಊಟ ಹಾಕಿದೀರಿ ಜನಕ್ಕೆ ಈ ಆಫೀಸಿಂದ. 1 ಲಕ್ಷಾಂತರ ಕಿಟ್ ಕೊಟ್ಟಿದ್ದೀನಿ ರೀ. ಪಾಪ ಟೊಯೋಟೋದವ್ರ ಸಂಸ್ಥೆಯವ್ರನ್ನೆಲ್ಲ ಕೈ ಕಾಲು ಹಿಡಿದು ಮೆಡಿಸಿನ್ ಕೊಡಿಸಿದ್ದೀವ್ರಿ. ಈ ಹಾಸ್ಪಿಟ್ಲಿಗೆ ಕರೋನಾದಲ್ಲಿ ಏನೇನು ಬೇಕು ಎಲ್ಲವನ್ನೂ ಕೊಟ್ಟಿದ್ದೀವಿ. ನೀನು ಒಂದು ದಿವಸ ಊಟ ಕಳಿಸ್ತೀನಿ ಅಂತ ಆ ಪ್ಲಾಸ್ಟಿಕ್ ಪೇಪರಲ್ಲಿ ಸುತ್ತ ಕಳಿಸಿದ್ದೆ. ಪಾಪ ಅವರು ಕ್ವಾರಂಟೈನ್ ಆಗಿರೋಂಥ ಜನಕ್ಕೆ ನಾನು ಊಟ ಕಳಿಸ್ಬಿಡ್ತೀನಿ ನಿಮ್ಗೆ ಒಳ್ಳೆ ಊಟನ ಅಂತ. ಕಳ್ಸೋಕ್ಕಾಯ್ತಾ ನಿನ್ನ ಕೈಲಿ? ಹೇಳಪ್ಪ, ಕಳ್ಸೋಕ್ಕಾಯ್ತಾ? ಫುಡ್ ಕೊಡ್ತಿದ್ದಾಗ ಅವ್ರ ಕೌನ್ಸಿಲರ್ಗಳಿಗೂ ಕೊಡ್ತಿದ್ವಿ. ನಾವು ಅವ್ರ ಕೌನ್ಸಿಲರ್ಗಳು ಪಟ್ಟಿ ತಗೊಂಡು 23 ವಾರ್ಡ್ಗಳಲ್ಲಿ ಯಾರ್ಯಾರು ಆಹಾರಕ್ಕೆ, ಯಾರ್ಯಾರು ಫುಡ್ ಕಿಟ್ಗೆ, ದಿನನಿತ್ಯದ ಊಟ ಯಾರ್ಯಾರು ಬೇಕು ಅಂತೇಳಿ ನಾನು ಮನೆಗೆ ಕಳಿಸ್ತಿದ್ದೆ. ನಮ್ಮ ಹುಡುಗರು ಮಾಡ್ತಿದ್ರು. ಮಾಗಡಿ ಆಸ್ಪತ್ರೆಗೆ, ಕ್ವಾರಂಟೈನ್ ಸೆಂಟರ್ಗಳಿಗೆ ಬೆಡ್ಡು, ಬೆಡ್ಶೀಟು, ಅವ್ರಿಗೆ ಊಟ, ಮೆಡಿಷನ್ನು ಯಾವುದಕ್ಕೆ ನಾವು ಕಡಿಮೆ ಮಾಡಿದ್ವಪ್ಪ? ಪೇಪರ್ನವ್ರು ಬಂದ್ಬಿಟ್ಟಿದಂತೆ ಶಾಸಕರನ್ನ ಅಪ್ಪತ್ತೆ ಅಂತ. ನನ್ನಷ್ಟು ದುಡಿಮೆ ಮಾಡಿ ಬಾ ಚರ್ಚೆ ಕರಿ. ನೀನೆಷ್ಟು ಮಾಡಿದ್ದೆ? ನನ್ನ ಹತ್ರ ಇವತ್ತು ದಾಖಲೆ ಇದೆ, ನಾನೇನೇನು ಮಾಡಿದ್ದೀನಿ ಅಂತ. ನೀನೇನು ಮಾಡಿದ್ಯಾ, ನಾನೇನು ಮಾಡಿದೆ ಅಂತ ಹೇಳ್ತೀನಿ. ನೀವು MP ಏನು ಮಾಡಿದಾರೆ ಈ ತಾಲೂಕೆ? ಮಾಡಿದ್ರು, ಕನಕಪುರ ತಾಲೂಕು ಮಾಡಿದ್ರು. ರೈತರು ಖರೀದಿ ಮಾಡಿಬಿಟ್ಟಿದ್ರು ಅಂದರೆ ಯಾರು ಖರೀದಿನೇ ಮಾಡ್ತಿರ್ಲಿಲ್ಲ. ನಿಮ್ಮ ಹತ್ರ ಹಣ ಇತ್ತು, ಖರೀದಿ ಮಾಡಿದ್ರಿ, ತಪ್ಪೇನಿದೆ? ಋಣ ತೀರಿಸಿ. ಈ ತಾಲೂಕಿನ ಜನ, ಈ ಕ್ಷೇತ್ರದ ಜನಗಳೆಲ್ಲ ಓಟ್ ಹಾಕಿರ್ಲಿಲ್ವಾ ನಿಮಗೆ? ಅದೇನು ಸ್ಪೆಷಲ್ ಆಗಿ ನಾನೇನು ಮಾಡಿಬಿಟ್ಟಿದ್ದೀನಿ ಅಂತ. ಶವ ಸಂಸ್ಕಾರ ಮಾಡಿದ್ದೆಲ್ಲ ಯಾರು ಮಾಡಿದ್ರು ಶವ ಸಂಸ್ಕಾರ? ಮನೇಲೇ ಎದುರುತ್ತಿದ್ರು ಮನೆಗಳಲ್ಲಿ. ಎಲ್ಲ ಹೇಳ್ಬೇಕು ಅಂದರೆ ಆಕ್ಸಿಜನ್ ಪ್ಲಾಂಟ್ ತಂದಿದ್ದು ಯಾರು? ಆಕ್ಸಿಜನ್ ಪ್ಲಾಂಟ್ ತಂದಿದ್ದು? ಇಡೀ ಜಿಲ್ಲೆ ಫಸ್ಟ್ ಪ್ಲಾಂಟ್ ನಾನು ಹಾಕ್ಸ್ಕೊಂಡೆ. ಅವತ್ತು ರುದ್ರೇಶ್ KRDL ಚೇರ್ಮನ್ ಇದ್ರು. ನೀವು CSR ನಮಗೆ ಕೊಡಬೇಕು ಅಂತೇಳಿ ಹಠ ಮಾಡಿ ಮಿನಿಸ್ಟರ್ಗೆ ಹೇಳಿಸಿ ನಾನು ಹಾಕ್ಸ್ದೆ. ಬಿಡದಿನಲ್ಲಿ ಆಕ್ಸಿಜನ್ ಬಾಟ್ಲಿಂಗ್ ಯೂನಿಟ್ ಟೊಯೋಟೋದ ಮುಖಾಂತರ ರಾಮನಗರದಲ್ಲಿ ಹಾಕ್ಸ್ದೆ. ರಾಮನಗರದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಮಾಡಿಸ್ದೆ. ಇಲ್ಲಿ ನಿಮಗೆ ಹೊಸ ICU ಸ್ಥಾಪನೆ ಮಾಡಿದ್ವು. ಮಾಡ್ಯುಲರ್ ICU ಅಂತ ಮಾಡಿದ್ವಿ. ಯಾರು ಮಾಡಿದ್ದು? ಏನು ಪ್ರಚಾರ ಮಾಡಬೇಕು ಅಂತ ಏನೋ ಒಂದು ಐತೆ ಅಂತ ಹೇಳ್ಬಿಟ್ಟು ಫೋಟೋನ ಇಟ್ಕೊಂಡು ಪ್ರಚಾರ ಮಾಡ್ತಾರೆ. ನಿನಗಿಂತ ಅಭಿವೃದ್ಧಿನಲ್ಲಿ ಬಾಲಕೃಷ್ಣ ನಾನು ಕಲಿಯಂಥದ್ದು ಏನಿಲ್ಲ. ನಂದ್ರಲ್ಲಿ ಏನಾದರೂ ನೀನು ಕಲ್ತ್ಕೋಬೇಕು ಅಂದರೆ ನಾನು 10% ಕಲ್ಸ್ಕೊಂಡು ನೀನು ಕೆಲಸ ಮಾಡು, ನಿನ್ನ ಸಭಾಷ್ ಅಂತೀನಿ. ನಿನಗೇನು ತಲೆಯಲ್ಲಿ ಸರ್ಕೆ ಇಲ್ಲ. ಆತನ ತಲೆಯಲ್ಲಿ ಏನು ಅಭಿವೃದ್ಧಿ ಗೊತ್ತೇ ಇಲ್ಲ ರೀ. ಸುಮ್ಮನೆ
ಕೈ ಬಾಯಿ ಅಳ್ಳಾಡಿಸ್ಕೊಂಡು ಎಲ್ಲರಿಗೂ ರೋಪ್ ಹಾಕ್ಕೊಂಡು ಓಡಾಡಿದ್ದು, ಬೇರೆ ಕೇಸ್ ಹಾಕ್ಸೋದು. ನಾವು ಯಾರ ಮೇಲೆ ಜಗಳ ಮಾಡಿದ್ದೀವಿ ಅಂತ ಇವಾಗ ತೆಗ್ಸ್ಕೊ. 1 ವರ್ಷದ ನೀವು ಡಾಟಾ ತೆಗ್ಸಿರಿ ಸ್ಟೇಷನಲ್ಲಿ, ಎಷ್ಟು ಕಂಪ್ಲೇಂಟ್ ಇದೆ ಅಂತ, ಎಷ್ಟು ಕೇಸ್ ಇದೆ ಅಂತ. ನಂದು 5 ವರ್ಷದ ತೆಗ್ಸಿ, ಎಷ್ಟು FIRಗಳಿದ್ದಾವೆ ಅಂತ. ಅದಕ್ಕೆ ಹೇಳ್ತಾರೆ ಯಾರೋ ಗಲಾಟೆ ಮಾಡ್ಕೊಂಡ್ರೆ ನಾನು ಹೊಣೆನಾ ಅಂತ. ನೀನೇ ಹೊಣೆಯಪ್ಪ. ಈ ತಾಲೂಕಿನ ದಣಿ ಅನ್ನೋದು ಯಾರನ್ನ? ನೀನು ಹೇಳಬೇಕು, ಯಾವುದೇ ಕಂಪ್ಲೇಂಟ್ ಬಂದ್ರೂ ರಾಜಿ ಮಾಡಿ ಕಳಿಸಿರಿ ಅಂತ ಪೊಲೀಸ್ನವ್ರಿಗೆ ಹೇಳಿದ್ರೆ ರಾಜಿ ಮಾಡಿ ಕಳಿಸ್ತಾರೆ. ನೀನೊಂದು ಸರಿ ಫೋನ್ ಮಾಡ್ತೀಯ, ಅಯ್ಯೋ FIR ಹಾಕು ಅಂತ. ನಿನ್ನ ತಮ್ಮ ಫೋನ್ ಮಾಡ್ತಾರೆ, ಇದೇ ಸೆಕ್ಷನ್ ಹಾಕ್ಬೇಕು ಅಂತ. ಒಬ್ಬೊಬ್ರಿಗೆ ಯಾರ ಮೇಲೆ 3 ಸರಿ ಅಟ್ರಾಸಿಟಿ ಕೇಸ್ ಹಾಕ್ತಾರೇನ್ರಿ? ನಿಮ್ಗೆ ಅವ್ರ ಹೆಂಡ್ರು ಮಕ್ಕಳೆಲ್ಲ ಶಾಪ ತಟ್ಟಲ್ವಾ? ಇದಕ್ಕೆ ಹೇಳೋದು ಸ್ವಾಸ್ಥ್ಯ ಅಂತ. ನಾನು ಸ್ವಲ್ಪ ಬುದ್ಧಿ ಇಟ್ಕೊಂಡು ಈ ತಾಲೂಕಿನಲ್ಲಿ ನೆಮ್ಮದಿಯಾಗಿರ್ಬೇಕು ಈ ತಾಲೂಕು ಅಂತ ದುಡಿತಾರೆ. ಸರ್, ಮುಸ್ಲಿಂ ಬಾಂಧವ್ರಿಗೆ ಏನು ಹೇಳ್ತೀರಾ? ಮುಸ್ಲಿಂ ಬಿಜೆಪಿ ವೋಟ್ ಹಾಕಲ್ಲ ಈ ಸಲ ಅಂತೇಳಿ. ವೋಟ್ ಹಾಕಲ್ಲ ಅಂತ ಎಲ್ಲೂ ಹೇಳಿಲ್ಲ ಅವರು. ಬಹಳಷ್ಟು ಆಪರೇಷನ್ ಇವತ್ತು ಡಾಕ್ಟ್ರು ಯಾವುದೇ ವರ್ಗದವರು, ಯಾವುದೇ ಸಮಾಜದವರು, ಯಾವುದೇ ಧರ್ಮದವರು, ಇವ್ರು ಹಿಂದೂ, ಇವ್ರು ಮುಸ್ಲಿಮು, ಇವ್ರು ಕ್ರೈಸ್ತು, ಇವ್ರು ಯಾರು ಸಿಕ್ಕು ಅಂತೇಳಿ ಅವರೇನು ಮಾಡಿಲ್ಲ. ಎಲ್ಲ ವರ್ಗದ ಜನರಿಗೆ ಸೇವೆ ಮಾಡಿದ್ದಾರೆ. ಬಡವರು, ಎಸ್ಪೆಷಲಿ ಬಡವರಿಗೆ, ಅವ್ರಿಗೇನು ನಿರ್ಗತಿಕರಿಗೆ ಎಷ್ಟೋ ಬಾರಿ ಮಾಡಿದ್ದಾರೆ. ಸೊ ಜನ ಇವತ್ತು ತೀರ್ಮಾನ ಮಾಡ್ತಾರೆ. ಹಲವಾರು ಮುಸಲ್ಮಾನ್ ಬಂಧುಗಳು ಇವತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಾವು ಮತ ಕೊಡಬೇಕು ಅಂತೇಳಿ ರೆಡಿ ಇದ್ದಾರೆ. ಕೊನೆಯದಾಗಿ ಸರ್, ಕಾರ್ಯಕರ್ತರಿಗೆ ಏನು ಸಂದೇಶ? ನಮ್ಮ ಕಾರ್ಯಕರ್ತರು, ಈ ಕ್ಷೇತ್ರದ ಮತದಾರರು, ಪುಣ್ಯಾತ್ಮ ತಂದೆ ತಾಯಿಯಂದರು, ಯುವಕರು, ಮಹಿಳೆಯರು, ನಾನು ಕೇಳೋದಿಷ್ಟೇ, ದಯಮಾಡಿ ಈ ಬಾರಿ ಮಂಜುನಾಥ್ ಅನ್ನೋ ಒಬ್ಬ ಹೃದಯವಂತರನ್ನು, ಬುದ್ಧಿವಂತರನ್ನು, ವಿಚಾರವಂತರನ್ನು, ಅವ್ರ ತಲೆಯಲ್ಲಿ ಭಾಳಷ್ಟು ಒಳ್ಳೊಳ್ಳೆ ಯೋಜನೆಗಳಿದ್ದಾವೆ. ಅವರು ದಕ್ಷ ಆಡಳಿತಗಾರರು. ಆಡಳಿತದಲ್ಲಿ ಯಾವ ರೀತಿ ಒಂದು ದೊಡ್ಡ ಬದಲಾವಣೆ ತರಬೇಕು ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರಿಗೆ ನೀವು ಯಾವುದೇ ಆಸೆ ಆಮಿಷಗಳಿಗೆ ಇನ್ನೊಂದಕ್ಕೆ ಬಲಿಯಾಗ್ದೇ ದಯಮಾಡಿ ಅವ್ರಿಗೆ ಮತ ಕೊಡಿ. ಈ ಚುನಾವಣೆಯಲ್ಲಿ ಅವ್ರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ಕೊಡಿ. ನಾವು ಕೇಂದ್ರದಿಂದ ಏನೆಲ್ಲ ಇಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿರ್ಬೋದು, ರೈತರಿಗಿರ್ಬೋದು, ಬಡವರಿಗಿರ್ಬೋದು, ಇವ್ರಿಗೆಲ್ಲರಿಗೂ ಒಳ್ಳೊಳ್ಳೆ ಯೋಜನೆಗಳನ್ನು ತಂದು ಅನುಕೂಲ ಮಾಡುವಂಥ ಕೆಲಸ ಮುಂದಿನ ದಿನದಲ್ಲಿ ನಾವೆಲ್ಲರೂ ಅವ್ರ ಜೊತೆ ನಿಂತು ಮಾಡ್ತೀವಿ. ದಯಮಾಡಿ ಸಹಾಯ ಮಾಡಿ. ನೀರಾವರಿ ಕ್ಷೇತ್ರದಲ್ಲಿ ಈಗಾಗಲೇ ಏನೆಲ್ಲ ನಾವು ಚಾಲನೆ ಕೊಟ್ಟಿದ್ದೀವಿ. ಇವತ್ತು ವೈಜಿಗುಡ ತುಂಬಿಸಿರೋದಿರ್ಬೋದು, ಮಂಚನಬೆಲೆ ತುಂಬಿಸಿರೋದಿರ್ಬೋದು, ಕಣ್ವಾತ್ ತುಂಬಿಸಿರೋದಿರ್ಬೋದು, ಅದು ನಮ್ಮ ಕನಸಿನ ಯೋಜನೆಗಳು. ಇವೆಲ್ಲವೂ ಕೂಡ ಆ ಕೆರೆಗೆ, ಆ ಡ್ಯಾಮಿನಿಂದ ಮತ್ತೆ ಕುಡಿಯೋ ನೀರು ಏನು ಕೊಡ್ತಾ ಇದ್ದೀವಿ. ಇವತ್ತು 890 ಆಲ್ಮೋಸ್ಟ್ 900 ಕೋಟಿ ಯೋಜನೆ ನಾವೇನು ಅನುಮೋದನೆ ಮಾಡಿಸ್ತಾ ಇದ್ದೀವಿ. ಮನೆಗೆ 1250 ಹಳ್ಳಿಗಳಿಗೆ ಅದು ಕಾರ್ಯಗತ ಆಗಬೇಕು. ಆ ಯೋಜನೆ ಕೂಡ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಪುರಸ್ಕೃತ ಯೋಜನೆ. ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು MP ಆಗ್ತಾರೆ. ಅದ್ರ ಬಗ್ಗೆ ಕಾಳಜಿ ವಹಿಸಿ ಪ್ರತಿ ಮನೆಗೆ ಕಾವೇರಿ ನೀರನ್ನು ಕೊಡಿಸುವಂಥ ಕೆಲಸ ಮಾಡ್ತೀವಿ. ಸರ್, ಇವಾಗ ಮಾಗಡಿ ಮತ್ತು ಎಲ್ಲದು ಸೋಮವಾರಪೇಟೆ ರಸ್ತೆ ಅವರು ನಾವು ಮಾಡಿಸಿದ್ದು ಅಂತಾರೆ. ನೀವು ನೋಡಿದ್ರೆ ನಮ್ಮ ಕಾಲದಲ್ಲಿ ಆಗಿದ್ದು ಅಂತಾರೆ. ಸತ್ಯಗಾರದ್ದು ಕೂಡ ಅದಂಗೆ ಹೇಳ್ತಾರೆ. ಮತ್ತು ಯಾವಾಗಲೂ ಪ್ರತಿ ಭಾಷಣದಲ್ಲೂ ಇಬ್ಬರ ನಾಯಕರಲ್ಲೂ ಇದೇ ಭಾಷಣ. ಚರ್ಚೆ ಕರೀರಿ, ನಾನು ರೆಡಿ ಇದ್ದೀನಿ. ಎಷ್ಟು ಸರಿ ಹೇಳಿದ್ದೀನಿ ನಾನು. MP ಅವ್ರನ್ನೇ ಕರೀರಿ, ಎಲ್ಲಿ ಬರ್ಬೇಕು ಹೇಳಿ. ಸತ್ಯಕಾಲ ಯೋಜನೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ 8 ದಿನಕ್ಕೆ ಅದಕ್ಕೆ ಅನುಮೋದನೆ ಕೊಟ್ಟರು. ಕುಮಾರಸ್ವಾಮಿಯವರು ಹಣ ಹೆಂಗೆ ಹೊಂದಿಸಿದ್ರು 540 ಕೋಟಿನ. ಅದು 540 ಕೋಟಿ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆದಮೇಲೆ ಹೆಂಗೆ ಫೈನಾನ್ಸ್ ಕ್ಲಿಯರೆನ್ಸ್ ಕೊಡಿಸಿದ್ರು, ಹೆಂಗೆ ಟೆಂಡರ್ ಮಾಡಿಸಿದ್ರು, ಯಾವ ಟೆಂಡರ್ ತೊಗೊಂಡ್ರು, ಎಲ್ಲಿಂದ ಶುರು ಮಾಡಿದ್ರು, ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಸಿದ್ದೀವಿ, ನಾವೇನೇನು ಸಭೆಗಳು ಮಾಡಿದ್ದೀವಿ, ನಾವೆಲ್ಲೆಲ್ಲಿ ತಡೆಯಾದಂಥ ಸಂದರ್ಭದಲ್ಲಿ ಯಾರ್ಯಾರನ್ನ ನಾವು ಉಪಯೋಗಿಸ್ಕೊಂಡು ಆ ಕೆಲಸದಿಂದ ಬಿದ್ದಿದ್ದೀವಿ. ಇವೆಲ್ಲವನ್ನು ಕೂಡ ಚರ್ಚೆ ಮುಖಾಂತರನೇ ಹೇಳ್ತೀವಿ. ಹೌದು, ಸೋಮವಾರಪೇಟೆ ರಸ್ತೆ
ಮುಖ್ಯಮಂತ್ರಿ ಸಿದ್ದರಾಮಯ್ಯರಿದ್ದಾಗ ಅನುಮೋದನೆ ಕೊಟ್ಟರು. ಆಯ್ತಾ? ಅವತ್ತು ಆಯ್ತಾ? ತಿರ್ಗಾ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್ ಡಿ ರೇವಣ್ಣವ್ರು ಬಂದು ಈ ದುಡ್ಡು, ಈ ರಸ್ತೆ ದುಡ್ಡು ಅಲ್ಲಿ ಕಾರವಾರ ಇದ್ರ ಹತ್ರ ಹೋಗ್ತಿತ್ತು, ಕಾರವಾರದಿಂದ ಗೋವಾಗೆ ಹೋಗುವಂಥ ರಸ್ತೆ ಮಾಡಬೇಕು ಅಂತ. ಮತ್ತೆ ಇದಿಲ್ಲ, ಇದು ಈ ಸೋಮವಾರಪೇಟೆ ರಸ್ತೆ ಆಗಲೇಬೇಕು ಅಂತೇಳಿ ನಾನು ಯಾರು ಗುತ್ತಿಗೆದಾರ ಬ್ಯಾಂಕ್ ರೆಫ್ಟ್ ಆಗಿದ್ದ ಅವನ್ನ ವಜಾ ಮಾಡಿಸಿ ಈ DNR ಅನ್ನೋ ಕಂಪ್ನಿಗೆ ಕೊಡಿಸಿ ಇದರಿಂದ ಕೆಲಸ ಮಾಡಿಸಿರೋದು. 1750 ಕೋಟಿ ಇವತ್ತು ದುಡ್ಡು ಬಿಡುಗಡೆ ಮಾಡಿಸಿದ್ರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.